40ರ ನಂತರ ಮೆಟಬಾಲಿಕ್ ಸ್ಲೋಡೌನ್ ನಿಂದ ಮಸಲ್ ವೇಸ್ಟಿಂಗ್, ಬೋನ್ ಡೆನ್ಸಿಟಿ ಕಮ್ಮಿ, ಮಂಡಿ ನೋವು, ಸೊಂಟ ನೋವು, ಬೆನ್ನೋವು ಇದಕ್ಕೆಲ್ಲ ಪರಿಹಾರ ಕ್ಲಿನಿಕಲಿ ಟೆಸ್ಟೆಡ್ ಅಮೃತ್ ನೋನಿ ಆರ್ಥೋ ಪ್ಲಸ್. ನೋನಿ ಮತ್ತು ಔಷಧೀಯ ಗಿಡಮೂಲಿಕೆಗಳು ನೋವನ್ನ ಕಮ್ಮಿ ಮಾಡಿ ಪೋಷಕಾಂಶ ನೀಡಿ ಮೂಳೆ ಸ್ನಾಯುಗಳನ್ನ ಬಲಪಡಿಸುತ್ತವೆ. ಅಮೃತ್ ನೋನಿ ಆರ್ಥೋ ಪ್ಲಸ್ ನೋವು ರಹಿತ ಜೀವನಕ್ಕಾಗಿ. ಖರೀದಿಸಲು ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತು ಪಿನ್ಡ್ ಕಾಮೆಂಟ್ ನಲ್ಲಿದೆ. ಇವತ್ತಿನ ಯುವ ಸಮೂಹದ ಅತಿದೊಡ್ಡ ಸಮಸ್ಯೆ ಯಾವುದು? ನಿರುದ್ಯೋಗನ. ಇನ್ನೊಂದು ಆಪ್ಷನ್ ಕೊಡ್ತೀವಿ. ಈಗ ಫೋನ್ನಲ್ಲಿ ಒಳ್ಳೆ ಫೋಟೋ ತೆಗೆಯೋದು ಹೆಂಗೆ ಅಂತ. ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗ್ಬೋದಲ್ವಾ? ಎರಡು ಸಮಸ್ಯೆನೆ ಅಂತ ಹೇಳಿ. ನಿಜ ಸ್ನೇಹಿತರೆ, ತುಂಬಾ ಸಮಸ್ಯೆಗಳಿದೆ ನಮ್ಮ ದೇಶದಲ್ಲಿ, ನಮ್ಮ ಸೊಸೈಟಿಯಲ್ಲಿ. ಅದರ ನಡುವೆ ದೊಡ್ಡ ಸಮಸ್ಯೆ ಇನ್ನೊಂದು ಯಾವ್ದು ಗೊತ್ತಾ? ಫೋಟೋ ಚೆನ್ನಾಗಿ ತೆಗಿಯೋದು ಹೆಂಗೆ ಅಂತ. ಒಳ್ಳೆ ಫೋನೇ ಇದೆ ನನ್ನ ಹತ್ರ, ಆದ್ರೂ ಒಳ್ಳೆ ಫೋಟೋಸ್ ತೆಗಿಲಿಕ್ಕೆ ಬರ್ತಾ ಇಲ್ಲ ಅನ್ನೋ ಕೊರಗು ತುಂಬಾ ಜನ ಕಾಡ್ತಾ ಇರುತ್ತೆ. ಏನೋ ಕೆಲವರ ಹತ್ರ ನಾರ್ಮಲ್ ಫೋನ್ ಇರುತ್ತೆ, ಅದರಲ್ಲೇ ಒಳ್ಳೆ ಫೋಟೋ ತೆಗೆಯೋದು ಹೇಗೆ ಅಂತ ಹೇಳಿ ಟ್ರೈ ಮಾಡ್ತಿರ್ತಾರೆ. ಸ್ನೇಹಿತರೆ, ಇವತ್ತು ಪ್ರತಿ ಕ್ಷಣ ಟಿಕ್ ಟಿಕ್ ಅನ್ನೋ ಪ್ರತಿ ಕ್ಷಣಕ್ಕೂ ಕೂಡ, ಒಂದೊಂದು ಸೆಕೆಂಡ್ಗೂ ಕೂಡ 50,000 to 60,000 ಫೋಟೋಸ್ ಕ್ಲಿಕ್ ಆಗ್ತಿದಾವೆ, ಸ್ಮಾರ್ಟ್ ಫೋನ್ ನಲ್ಲಿ ಕ್ಯಾಪ್ಚರ್ ಆಗ್ತಿದಾವೆ. ಮೊಬೈಲ್ ಇರೋ ಪ್ರತಿಯೊಬ್ರು ಕೂಡ ಫೋಟೋಸ್ ತೆಗಿತಾನೆ ಇರ್ತಾರೆ. ಅವ್ರದ್ದು, ಅವ್ರಿಗೆ ಬೇಕಾದವ್ರದ್ದು, ಅವ್ರ ತಾತಂದು, ಅವ್ರ ಮೊಮ್ಮಕ್ಕಳದು, ಅವ್ರ ಮಕ್ಕಳದು, ಅವ್ರದ್ದು ಗೆಳೆಯಂದು, ಗೆಳತಿದು, ಗಂಡಂದು, ಹೆಂಡ್ತಿದು, ಈ ನಾಯಿ ಮರಿದು, ಏನಾದರೂ ಒಂದು ಫೋಟೋ ತೆಗಿತಾನೆ ಇರ್ತಾರೆ. ಗಿಡದ್ದು ಅಲ್ವಾ, ಬ್ಯೂಟಿಫುಲ್ ಸೀನರಿ ಕಂಡ್ರೆ ಫೋಟೋ ತೆಗಿ. ಕೆಲವರಂತೂ ಅಪಘಾತ ಆದರೂ ಕೂಡ ಫೋಟೋ ತೆಗಿತಾನೆ ಇಟ್ಕೊಂಡಿರ್ತಾರೆ. ಅಪಘಾತ ಆಗಬೇಕಾದ್ರೆ ಫೋಟೋ ತೆಗಿತಾ ಕೂತ್ಕೊಳ್ಳಿ ಅಂತ ಹೇಳಲ್ಲ, ಫಸ್ಟ್ ಹೆಲ್ಪ್ ಮಾಡಿ ನೀವು. ಆದರೆ ಸ್ನೇಹಿತರೆ, ಕ್ಯಾಮರಾವನ್ನು ಯೂಸ್ ಮಾಡೋಕೆ ಕಲಿಯೋದು ತುಂಬ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಸ್ಮಾರ್ಟ್ ಫೋನ್ಗೆ ಬೇಕಾದಷ್ಟು ಒಂದು ಬೇಸಿಕ್ ಕ್ಯಾಮರಾ ಸೆನ್ಸನ್ನು ಕಲಿಯೋದು, ಕ್ಯಾಪ್ಚರ್ ಮಾಡಬೇಕಾದ್ರೆ ಒಂದಷ್ಟು ಸ್ಕಿಲ್ಸನ್ನು ತಿಳ್ಕೊಂಡಿರೋದು ತುಂಬ ಇಂಪಾರ್ಟೆಂಟ್. ಯಾಕಂದರೆ ಆಗಲೇ ಹೇಳಿದ ಹಾಗೆ ಕೆಲವರು iPhone 17 ಅಥವಾ 18 ವಾಟ್ ಎವರ್, ಪ್ರೋ ಮ್ಯಾಕ್ಸ್, ಸ್ಯಾಮ್ಸಂಗ್ ಅಲ್ಟ್ರಾ, ಗ್ಯಾಲಕ್ಸಿ, ಈ ಥರದ್ದೆಲ್ಲ ಬೇರೆ ಬೇರೆ ಇರ್ತಾವಲ್ಲ, ಅಂಥ ಫೋನ್ಗಳನ್ನು ಇಟ್ಕೊಂಡ್ರೂ ಕೂಡ ಆ ಫೋನ್ಗಳೇ ಜಿಗುಪ್ಸೆ ಬಂದು ಶಟ್ ಡೌನ್ ಆಗ್ಬಿಡ್ಬೇಕು, ನಾನು ಬದುಕೋದೇ ಇಲ್ಲ ಅಂಥೇಳಿ. ಆ ರೀತಿ ಕೆಟ್ಟ ಫೋಟೋಸನ್ನು ಕೆಲವರು ತೆಗಿತಾರೆ. ಆದರೆ ಇನ್ನು ಕೆಲವರು ಮಾಮೂಲಿ ಫೋನ್ನಲ್ಲೂ ಕೂಡ ಬಹಳ ಚೆನ್ನಾಗಿ ಗುಡ್ ಲುಕಿಂಗ್ ಫೋಟೋಸನ್ನು ತೆಗಿತಾರೆ. ಹಾಗಿದ್ರೆ ಅದಕ್ಕೆ ಏನು ಕಾರಣ? ಫೋನ್ನಲ್ಲಿ ಹೈ ಕ್ವಾಲಿಟಿ ಫೋಟೋ ತೆಗೆಯೋದು ಹೇಗೆ? ಫ್ರೇಮ್ ಕಾಂಪೋಸಿಷನ್ನಿಂದ ISO ಸೆಟ್ಟಿಂಗ್ಸ್ವರೆಗೆ ಕ್ಯಾಮರಾದಲ್ಲಿ ಏನೆಲ್ಲ ಗೊತ್ತಿರಬೇಕು? ಬನ್ನಿ, ಈ ವರದಿಯಲ್ಲಿ ಫೋಟೋ ತೆಗೆಯುವಾಗ ಫಾಲೋ ಮಾಡಬೇಕಾದ ಕೆಲ ಬೇಸಿಕ್ ಮತ್ತು ಸಿಂಪಲ್ ರೂಲ್ಸ್ ಬಗ್ಗೆ ಹೇಳ್ತೀವಿ. ಇದರಿಂದ ಯಾವ ಫೋನ್ನಲ್ಲಿ ಬೇಕಾದರೂ ನೀವು ಒಳ್ಳೆ ಫೋಟೋವನ್ನು ತೆಗೆಯಬಹುದು. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಗ್ರಿಡ್ ಲೈನ್ ಬಳಸಿ. ಸ್ನೇಹಿತರೆ, ಇದು ಫೋಟೋಗ್ರಫಿಯ ಗೋಲ್ಡನ್ ರೂಲ್, ದ ರೂಲ್ ಆಫ್ ಥರ್ಡ್ಸ್ ಅಂತ ಕರೀತಾರೆ. ಇದರರ್ಥ ಫೋಟೋ ತೆಗೆಯುವಾಗ ನಿಮ್ಮ ಫ್ರೇಮ್ನ ಯಾವಾಗಲೂ 9 ಚೌಕವಾಗಿ ಡಿವೈಡ್ ಮಾಡ್ಕೋಬೇಕು. ಹೇಗೆ ಅಂತ ಕನ್ಫ್ಯೂಸ್ ಆಗಬೇಡಿ, ಈಗೆಲ್ಲ ಫೋನ್ನಲ್ಲಿ ಆಪ್ಷನ್ಸ್ ಬರುತ್ತೆ. ನಿಮ್ಮ ಕ್ಯಾಮ್ರಾದ ಸೆಟ್ಟಿಂಗ್ಸ್ನಲ್ಲಿ ಗ್ರಿಡ್ ಲೈನ್ಸ್ ಅಂತ ಇರುತ್ತೆ, ಅದನ್ನು ಆನ್ ಮಾಡಿಕೊಂಡ್ರೆ ಆಯಿತು. ಆಗ ಫ್ರೇಮ್ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಲ್ಲ, ಈ ಥರ ಅಡ್ಡ 2 ಲಂಬ ಗೆರೆಗಳಿಂದ ಡಿವೈಡ್ ಆಗುತ್ತೆ. ಈಗ ಈ ಗೆರೆಗಳು ಸೇರ್ತಿದಾವಲ್ಲ, ಈ 4 ಇಂಟರ್ಸೆಕ್ಷನ್ ಪಾಯಿಂಟ್ಸ್, ಈ ಪಾಯಿಂಟ್ಸ್ನಲ್ಲಿ ನೀವು ಕ್ಲಿಕ್ಕಿಸ್ತಾ ಇರೋ ಆ ವ್ಯಕ್ತಿ ಅಥವಾ ಆ ವಸ್ತು, ಆ ಆಬ್ಜೆಕ್ಟ್, ಆ ಸಬ್ಜೆಕ್ಟ್ ಬರಬೇಕು. ಉದಾಹರಣೆಗೆ, ನೀವು ವ್ಯಕ್ತಿಯೊಬ್ಬರ ಪೋರ್ಟ್ರೇಟ್ ಫೋಟೋ ತೆಗಿತಾ ಇದ್ರೆ ಅವರ ಕಣ್ಣುಗಳು ಟಾಪ್ನಲ್ಲಿ ಬರಬೇಕು. ಟವರ್ ಅಥವಾ ಕಂಬದ ಫೋಟೋ ತೆಗಿತಾ ಇದ್ರೆ ಆ ಕಂಬ ಎಡಗಡೆ ಅಥವಾ ಬಲಗಡೆ ಲೈನ್ನಲ್ಲಿ ಬರಬೇಕು. ಔಟ್ಡೋರ್ ಫೋಟೋ ತೆಗೆಯುವಾಗ ಹೊರೈಸಾನ್ ಅಥವಾ ದಿಗಂತ ಕಾಣ್ತಾ ಇದ್ರೆ ಆ ಹೊರೈಸಾನ್ ಮೇಲಿನ ಅಥವಾ ಕೆಳಗಿನ ಲೈನ್ಗೆ ಹೊಂದಿಕೊಂಡಂತಿರಬೇಕು. ಇದರಿಂದ ನಿಮ್ಮ ಫೋಟೋ ನ್ಯಾಚುರಲ್ ಆಗಿ, ಬ್ಯಾಲೆನ್ಸ್ಡ್ ಆಗಿ, ಅಂದವಾಗಿ ಕಾಣುತ್ತೆ. ಕೆಲವರಿಗೆ ಇದೆಲ್ಲ ಮೆಂಟಲಿ ಆ ಸ್ಕಿಲ್ಸ್ ಇರುತ್ತೆ, ಅವರು ಇದನ್ನೆಲ್ಲ ಕಲ್ತಿರೋದಿಲ್ಲ, ಆದರೂ ಚೆನ್ನಾಗಿ ಫೋಟೋಸ್ ತೆಗಿತಿರ್ತಾರೆ. ಕೆಲವರಿಗೆ ಹೇಳಿದ್ರು ಅರ್ಥ ಆಗೋದಿಲ್ಲ, ಅವ್ರು ಇದನ್ನು ಸ್ವಲ್ಪ ಪ್ರಾಕ್ಟೀಸ್ ಮಾಡ್ಕೋಬೇಕಾಗತ್ತೆ. ಯಾಕಂದ್ರೆ ಎಲ್ಲರಿಗೂ ನೋಡಿದ ತಕ್ಷಣ ಹಿಂಗೆ ಆಂಗಲ್ ಇಡೋಣ ಅಂತ ಹೇಳಿ ಗೊತ್ತಾಗಲ್ಲ. ಆದ್ರೆ ನೀವು ಗ್ರಿಡ್ ಲೈನ್ಸ್ ಅನ್ನ ಆನ್ ಮಾಡ್ಕೊಂಡಾಗ ಸ್ವಲ್ಪ ನೀಟಾಗಿ ಒಳ್ಳೆ ಫ್ರೇಮ್ಸ್ನ ಫೋಟೋಸನ್ನ ತೆಗಿಲಿಕ್ಕಾಗತ್ತೆ. ಇಲ್ಲ ಅಂದ್ರೆ ಕೆಟ್ಟ ಉದಾಹರಣೆ ತೋರಿಸ್ತೀವಿ ನೋಡಿ ಸ್ಕ್ರೀನ್ ಮೇಲೆ, ಕೆಟ್ಟ ಫ್ರೇಮ್ ಸೆಲೆಕ್ಷನ್, ನೀವು ತೆಗಿಬೇಕಾಗಿರೋ ಆಬ್ಜೆಕ್ಟ್ ಅಥವಾ ಸಬ್ಜೆಕ್ಟ್ ಎಲ್ಲ ಇರುತ್ತೆ, ಫೋಟೋ ಇನ್ನೆಂಗೋ ಬಂದಿರುತ್ತೆ, ಯಾವ್ದು ಫೋಟೋ ತೆಗೆದಿದ್ದಾರೆ ಅಂತಾನೆ ಗೊತ್ತಾಗೋದಿಲ್ಲ. ಕೆಲವೊಂದ್ಸಲಿ ವಕ್ರವಾಗೆಲ್ಲ ತೆಗೆದಿರ್ತಾರೆ, ನೋಡಿದಾಗ ಅದೊಂದು ಚೆನ್ನಾಗಿರೋ ಫೋಟೋ ಅಂತ ಅನ್ಸೋದೇ ಇಲ್ಲ, ಬ್ಯಾಲೆನ್ಸ್ಡ್ ಆಗಿರೋದಿಲ್ಲ. ಚೆನ್ನಾಗಿರೋರು ಕೂಡ ಕೆಟ್ಟದಾಗ ಕಾಣೋತಾರೆ ಕೆಲವರು ಫೋಟೋ ತೆಗಿತಾರೆ. ಆದರೆ ಗ್ರಿಡ್ ಲೈನ್ಸ್ ಯೂಸ್ ಮಾಡಿದಾಗ ಒಂದಷ್ಟು ಬೇಸಿಕ್ಸ್ ಅನ್ನು ಕರೆಕ್ಟಾಗಿ ಫಾಲೋ ಮಾಡ್ಬೋದು, ಅದರಲ್ಲೇ ಮಾರ್ಕಿಂಗ್ ಎಲ್ಲ ಬಂದ್ಬಿಡುತ್ತೆ. ಲೀಡಿಂಗ್ ಲೈನ್ಸ್. ಸ್ನೇಹಿತರೆ, ಸಾಮಾನ್ಯವಾಗಿ ಔಟ್ಡೋರ್ನಲ್ಲಿ ಫೋಟೋ ತೆಗಿತಾ ಇದ್ರೆ ಅಲ್ಲಿ ರಸ್ತೆ, ಕಟ್ಟಡ, ರೈಲ್ವೆ, ನದಿ, ಸೇತುವೆ, ಲೈಟ್ ಕಂಬ, ಹೀಗೆ ಗೆರೆ ಹಾಗೆ ಕಾಣೋ ಆಕಾರಗಳಿರ್ತವೆ. ಸಾಮಾನ್ಯವಾಗಿ ನಮ್ಮ ಕಣ್ಣು ಈ ಲೈನ್ಸ್ ಯಾವ ಕಡೆಗೆ ಹೋಗ್ತಿರುತ್ತೋ ಆ ಕಡೆಗೆ ಫೋಕಸ್ ಮಾಡ್ತಿರುತ್ತೆ. ಹೀಗಾಗಿ ಇವುಗಳನ್ನ ಲೀಡಿಂಗ್ ಲೈನ್ಸ್ ಅಂತ ಕರೀತಾರೆ. ಸೊ ಫೋಟೋ ತೆಗೆಯುವಾಗ ಈ ಲೈನ್ಸ್ ಬಳಸ್ಕೋಬೇಕು. ಈ ಗೆರೆಗಳು ನಿಮ್ಮ ಸಬ್ಜೆಕ್ಟ್ ಕಡೆಗೆ ಮುಖ ಮಾಡೋ ಹಾಗೆ ಫೋಟೋ ತೆಗಿಬೇಕು. ಉದಾಹರಣೆಗೆ, ರಸ್ತೆಯಲ್ಲಿ ವ್ಯಕ್ತಿಯೊಬ್ಬರು ನಿಂತಿರೋ ಫೋಟೋ ತೆಗಿತಾ ಇದ್ರೆ ರಸ್ತೆಯ 2 ಅಂಚು ನಿಮ್ಮ ಸಬ್ಜೆಕ್ಟ್ ಕಡೆಗೆ ಹೋಗ್ತಿರುವಂತೆ ಫ್ರೇಮ್ ಸೆಟ್ ಮಾಡಬೇಕು. ಇದರಿಂದ ಫೋಟೋದಲ್ಲಿ ನಮ್ಮ ಅಟೆನ್ಷನ್ ನೇರ ಸಬ್ಜೆಕ್ಟ್ ಮೇಲೆ ಹೋಗುತ್ತೆ.
ಅಲ್ಲದೆ ನಿಮ್ಮ ಫೋಟೋಗೆ 3D ಟಚ್ ಸಿಗುತ್ತೆ, ಡೆಪ್ತ್ ಇದೆ ಅನ್ನೋ ರೀತಿ ಕಾಣುತ್ತೆ. ಫ್ರೇಮ್ ಒಳಗೆ ಫ್ರೇಮ್, ಹೆಸರೇ ಹೇಳೋ ಹಾಗೆ ಫ್ರೇಮ್ನಲ್ಲಿ ಫ್ರೇಮ್ ಹುಡುಕೋದು. ಉದಾಹರಣೆಗೆ ನಿಮ್ಮ ಕ್ಯಾಮ್ರಾದ ದೃಶ್ಯದಲ್ಲಿ ಯಾವುದಾದ್ರೂ ಬಾಗಿಲು, ಕಿಟಕಿ, ಆರ್ಚ್ ಈ ಥರ ಚೌಕಟ್ಟಿನ ಹಾಗೆ ಕಾಣೋ ವಸ್ತುಗಳಿದ್ರೆ ಅದನ್ನು ನೀವು ಫ್ರೇಮ್ ಆಗಿ ಅಥವಾ ಬಾರ್ಡರ್ ಆಗಿ ಯೂಸ್ ಮಾಡ್ಕೋಬೋದು. ನೀವು ಫೋಟೋ ತೆಗಿತಿರುವಂಥ ವ್ಯಕ್ತಿಗೆ ಆ ಬಾಗಿಲು ಅಥವಾ ಆ ಕಿಟಕಿ ಅಥವಾ ಆಯತಾಕಾರದ ಆ ಒಂದು ಶೇಪ್ನ ಮಧ್ಯಕ್ಕೆ ಬಂದು ನಿಲ್ಲುವಂತೆ ನೀವು ಕೇಳಬಹುದು. ಇದರಿಂದ ಕೂಡ ಫೋಟೋ ನೋಡ್ತಿರೋ ವ್ಯಕ್ತಿಯ ಅಟೆನ್ಷನ್ ನೇರವಾಗಿ ಅಲ್ಲಿ ನಿಂತಿರೋ ವ್ಯಕ್ತಿ ಅಥವಾ ಅಲ್ಲಿಟ್ಟಿರೋ ವಸ್ತುವಿನ ಮೇಲಕ್ಕೆ ಹೋಗುತ್ತೆ. ಫೋಟೋ ಚೆನ್ನಾಗಿ ಕಾಣುತ್ತೆ. ಸಿಮಿಟ್ರಿ, ಇದು ಕೂಡ ಸಿಂಪಲ್ ರೂಲ್, ತುಂಬಾ ಜನ ಗೊತ್ತಿರಬಹುದು. ಫೋಟೋ ತೆಗೆಯುವಾಗ ಯಾವುದಾದ್ರೂ ಸಿಮಿಟ್ರಿಕಲ್ ಆಗಿ ಕಾಣೋ ವಸ್ತು ಇದ್ರೆ, ಅಂದ್ರೆ ಲೆಫ್ಟ್ ರೈಟ್ ಅಥವಾ ಮೇಲೆ ಕೆಳಗೆ ಮಿರರ್ ಇಮೇಜ್ ಆಗೋ ಹಾಗೆ ಇದ್ರೆ ಅದನ್ನ ಫ್ರೇಮ್ನ ಎರಡೂ ಬದಿಗೆ ಈಕ್ವಲ್ ಹಾಫ್ ಬರೋ ಹಾಗೆ ಫೋಟೋ ತೆಗೆಯೋದು. ಉದಾಹರಣೆಗೆ ಯಾವುದಾದ್ರೂ ಪುರಾತನ ಸ್ಮಾರಕ ಅಥವಾ ಕಟ್ಟಡ ಇದ್ರೆ ಈ ತರ ಫೋಟೋ ತೆಗಿಬಹುದು. ಇದರಿಂದ ಫೋಟೋ ಬ್ಯೂಟಿಫುಲ್ ಆಗಿ ಕಾಣುತ್ತೆ. ಐ ಲೆವೆಲ್, ಯಾವುದಾದ್ರೂ ವ್ಯಕ್ತಿ ಅಥವಾ ಪ್ರಾಣಿಯ ಪೋರ್ಟ್ರೇಟ್ ಫೋಟೋ ತೆಗೆಯುವಾಗ ಈ ನಿಯಮವನ್ನ ಫಾಲೋ ಮಾಡಬೇಕು. ಕ್ಯಾಮರಾವನ್ನ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಹಿಡಿಯೋದಕ್ಕಿಂತ, ತೋಚಿದ ಹಾಗೆ ಹಿಡಿಯೋದಕ್ಕಿಂತ ಎದುರುಗಡೆ ಇರೋ ಸಬ್ಜೆಕ್ಟ್ನ ಕಣ್ಣುಗಳ ಮಟ್ಟಕ್ಕೆ ಹಿಡಿದು ಕ್ಲಿಕ್ ಮಾಡಬೇಕು. ಅದಕ್ಕಾಗಿ ಫೋನ್ ಬಗ್ಗಿಸ್ತಿರೋ ಅಥವಾ ನೀವೇ ಮಲ್ಕೊಳ್ತಿರೋ ಹೇಳಕ್ಕಾಗಲ್ಲ. ಆದ್ರೆ ಐ ಲೆವೆಲ್ಗೆ ನಮ್ಮ ಕ್ಯಾಮ್ರಾ ಇರಬೇಕು. ಆಗ ಫೋಟೋ ನೋಡ್ತಿರೋರಿಗೆ ಆ ವ್ಯಕ್ತಿಯ ಮುಖಭಾವ, ಎಕ್ಸ್ಪ್ರೆಷನ್ ಕನೆಕ್ಟ್ ಆಗುತ್ತೆ, ಫೋಟೋ ಇಷ್ಟ ಆಗುತ್ತೆ. ಹಾಗಂತ ಎಲ್ಲಾ ಸಲಿ ಕೂಡ ಇದೇ ನಿಯಮ ಅನ್ವಯ ಆಗುತ್ತೆ ಅಂತಿಲ್ಲ. ಉದಾಹರಣೆಗೆ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದರೆ, ನೀವು ಚಿಕ್ಕಬಳ್ಳಾಪುರದಲ್ಲೋ ಅಥವಾ ತಮಿಳ್ನಾಡಿನಲ್ಲೋ ಆದಿಯೋಗಿ ಮೂರ್ತಿ ಇದೆಯಲ್ಲ ದೊಡ್ಡದು, ಅಲ್ಲಿಗೆ ನೀವು ನೋಡೋಕೆ ಹೋಗ್ತೀರಾ ಅಂತ ಅಂದ್ಕೊಳ್ಳಿ. ಯಾವಾಗಲೂ ರಶ್ ಇರುತ್ತೆ, ಸಾವಿರಾರು ಜನ ಇರ್ತಾರೆ. ಆ ಜನ ಬರಬಾರ್ದು, ನೀವು ಮತ್ತು ಆದಿಯೋಗಿ ಮಾತ್ರ ಕಾಣಬೇಕು. ಆವಾಗ ಫೋಟೋ ತೆಗೆಯೋದು ಹೇಗೆ? ಉದಾಹರಣೆಗೆ ಈ ಫೋಟೋ ನೋಡಿ. ಇಲ್ಲಿರೋ ಈ ಬಾಲಕನ ಜಾಗದಿಂದ ಆ ಆದಿಯೋಗಿ ಇರುವಂತಹ ಜಾಗದ ನಡುವೆ ಸಾವಿರಾರು ಜನ ಇದ್ದಾರೆ, ಸಾವಿರಾರು ಜನ. ಆದರೆ ಯಾರೂ ಕೂಡ ಕಂಡಿಲ್ಲ. ಯಾಕೆ? ಆದರೆ ತುಂಬ ಜನ ಹೆಂಗೆ ತೆಗಿತಾರೆ ಗೊತ್ತಾ? ನೋಡಿ, ಈ ಥರ ತೆಗಿತಾರೆ. ಈ ಫೋಟೋಗೂ ವ್ಯತ್ಯಾಸ ನೋಡಿ. ಒಂದರಲ್ಲಿ ಸಬ್ಜೆಕ್ಟ್, ಹಿಂದೆ ಆದಿಯೋಗಿ, ಮಧ್ಯದಲ್ಲಿ ಸಾವಿರಾರು ಜನ. ಇನ್ನೊಂದರಲ್ಲಿ ಆದಿಯೋಗಿ ಮತ್ತು ಸಬ್ಜೆಕ್ಟ್ ಮಾತ್ರ ಅಥವಾ ಆಬ್ಜೆಕ್ಟ್ ಮಾತ್ರ. ಇದರ ಮ್ಯಾಜಿಕ್ ಏನು ಹಾಗಾದರೆ? ಸಿಂಪಲ್, ಆ್ಯಂಗಲ್. ಕರೆಕ್ಟ್ ಆಗಿರೋ ಆ್ಯಂಗಲ್ ಹಿಡಿಬೇಕು ನೀವು. ಜೊತೆಗೆ ಆದಿಯೋಗಿ ತಲೆಯ ಮೇಲೆ ಸೂರ್ಯ ಇದೆ ನೋಡಿ. ಸೂರ್ಯ ಇನ್ನೂ ಸ್ಪಷ್ಟವಾಗಿ ಕಾಣೋ ರೀತಿ ಕ್ಯಾಮರಾದಲ್ಲಿ ನೀವು ಆ್ಯಂಗಲ್ ಹಿಡ್ಕೊಂಡ್ರೆ ನೀವು ತೆಗಿತಿರೋ ಫೋಟೋಗ್ರಾಫ್ ಆ ಬಾಲಕಂದು, ಅದರ ಹಿಂದೆ ಆದಿಯೋಗಿನೂ ಬರಬೇಕು. ಅದ್ರ ಹಿಂದೆ ಸೂರ್ಯ ಇದ್ದರೆ, ಅದು ತುಂಬ ಕಾಣಿಸ್ತಾ ಇದ್ದರೆ, ಸೂರ್ಯನ ಬೆಳಕಿಗೆ ಎಲ್ಲ ಫೋಟೋ ಹಾಳಾಗ್ಬಿಡುತ್ತೆ. ಕ್ಯಾಮರಾದ ಎದುರಾಗಿ ಸೂರ್ಯ ಇದ್ದಾಗ ಫೋಟೋ ಹಾಳಾಗ್ಬಿಡುತ್ತೆ. ನಿಮಗೆ ಯಾರನ್ನು ತೆಗಿಬೇಕು ಅಂತ ಅಂದ್ಕೊಂಡಿದ್ದೀರೋ ಅವ್ರು ಚೆನ್ನಾಗಿ ಕಾಣೋದಿಲ್ಲ. ಸೂರ್ಯ ಲೈಟಾಗಿ ಕಾಣಬೇಕು, ಬಟ್ ಜಾಸ್ತಿ ಫೋಟೋವನ್ನು ಡಾಮಿನೇಟ್ ಮಾಡಬಾರ್ದು. ಅಂದರೆ ಅದಕ್ಕೊಂದು ಪರ್ಟಿಕ್ಯುಲರ್ ಆ್ಯಂಗಲ್ನಲ್ಲಿ ಫೋಟೋ ತೆಗಿಬೇಕಾಗತ್ತೆ. ಉದಾಹರಣೆಗೆ ಈ ಫೋಟೋವನ್ನು ಕೆಳಗಿನಿಂದ ತೆಗೆಯಲಾಗಿದೆ. ಸ್ವಲ್ಪ ಆ ಬಾಲಕನಿಗಿಂತ ಕೆಳಗಿನ ಹೈಟ್ನಲ್ಲಿ ಕುಳಿತು ಆ ಫೋಟೋವನ್ನು ತೆಗೆಯಲಾಗಿದೆ. ಜೊತೆಗೆ ಆ್ಯಂಗಲ್ ಸೆಟ್ ಮಾಡುವಾಗ, ಬಾಲಕನ ನಿಲ್ಲಿಸ್ಕೊಳ್ಳುವಾಗಲೂ ಕೂಡ ಸೂರ್ಯ ಶಿವನ ತಲೆಯ ಮೇಲೆ ಸ್ವಲ್ಪವಷ್ಟೇ ಕಾಣೋ ರೀತಿಯಲ್ಲಿ ಆ್ಯಂಗಲ್ ಸೆಟ್ ಮಾಡ್ಕೊಂಡು ತೆಗೆಯಲಾಗಿದೆ. ಹಾಗಾಗಿ ಫೋಟೋ ಆ ಸೂರ್ಯನ ಬೆಳಕು ಬೀಳ್ತಿದ್ರೂ ಕೂಡ ಇಷ್ಟು ನೀಟಾಗಿ ಬಂದಿದೆ. ಬೆಸ ಸಂಖ್ಯೆ ವಸ್ತುಗಳಿರಲಿ. ಎಸ್ ಸ್ನೇಹಿತರೆ, ನೀವೇನಾದರೂ ಹಲವು ವಸ್ತುಗಳಿರೋ ಫೋಟೋ ತೆಗಿತಾ ಇದ್ರೆ, ಉದಾಹರಣೆಗೆ ಹೂವುಗಳ ಫೋಟೋ ತೆಗಿತಾ ಇದ್ರೆ, ಅಲ್ಲಿ ಸರಿ ಸಂಖ್ಯೆಯ ಹೂವುಗಳ ಬದಲು ಬೆಸ ಸಂಖ್ಯೆಯಲ್ಲಿ ಇರಬೇಕು. 2, 4, 6ರ ಬದಲು 1, 3, 5 ಈ ತರ ಆಡ್ ನಂಬರ್ನಲ್ಲಿ ಇರಬೇಕು. ಹೀಗಾಗಿ ಇದನ್ನ ರೂಲ್ ಆಫ್ ಆಡ್ಸ್ ಅಂತ ಕೂಡ ಕರೀತಾರೆ. ಇದರಿಂದ ಫೋಟೋ ಇನ್ನಷ್ಟು ಅಂದವಾಗಿ ಕಾಣುತ್ತೆ. ಯಾಕಂದ್ರೆ ಸರಿ ಸಂಖ್ಯೆಯಲ್ಲಿ ಸಬ್ಜೆಕ್ಟ್ ಇದ್ರೆ, ಉದಾಹರಣೆಗೆ 2 ಹೂವುಗಳಿದ್ರೆ, ನಮ್ಮ ಕಣ್ಣು 2ಕ್ಕೂ ಈಕ್ವಲ್ ಅಟೆನ್ಷನ್ ಕೊಡಬೇಕು ಅಂತ ಥಿಂಕ್ ಮಾಡುತ್ತೆ. ಆದ್ರೆ 3, 5 ಇದ್ರೆ ಸೆಂಟರ್ ಆಫ್ ಅಟೆನ್ಷನ್ ಯಾವುದಾದ್ರೂ ಒಂದು ಹೂವಿನ ಮೇಲೆ ಫೋಕಸ್ ಮಾಡುತ್ತೆ. ಆಡ್ ನಂಬರ್ನ ನಮ್ಮ ಮೆದುಳು ಇಂಟ್ರೆಸ್ಟಿಂಗ್ ಆಗಿ ನೋಡುತ್ತೆ. ಫೋಕಸ್ ಮತ್ತು ಕ್ಲಾರಿಟಿ, ಯಾವಾಗಲೂ ಕ್ಯಾಮರಾದಲ್ಲಿ ನಿಮ್ಮ ಸಬ್ಜೆಕ್ಟ್ ಮೇಲೆ ಟ್ಯಾಪ್ ಮಾಡಿ. ಇದರಿಂದ ಫೋನ್ ಆ ವ್ಯಕ್ತಿ ಅಥವಾ ಕಟ್ಟಡವನ್ನಷ್ಟೇ ಶಾರ್ಪ್ ಆಗಿ ತೋರಿಸುತ್ತೆ. ಪೋರ್ಟ್ರೇಟ್ಸ್ ಫೋಟೋ ತೆಗಿತಾ ಇದ್ರೆ ಕಣ್ಣಿನ ಮೇಲೆ ಟ್ಯಾಪ್ ಮಾಡಿ. ಹಾಗೆ ಫೋಟೋ ತೆಗೆಯುವಾಗ ಬ್ಯಾಕ್ ಗ್ರೌಂಡ್ ಕ್ಲಿಯರ್ ಆಗಿರಲಿ. ಬ್ಯಾಕ್ ಗ್ರೌಂಡ್ ನಲ್ಲಿ ಸಿಕ್ಕಾಪಟ್ಟೆ ವಸ್ತು ಇದ್ರೆ ಫೋಟೋ ನೋಡೋರಿಗೆ ಅದರಲ್ಲಿ ಏನ್ ನೋಡಬೇಕು ಅಂತ ಕನ್ಫ್ಯೂಸ್ ಆಗುತ್ತೆ. ಬ್ಯಾಕ್ ಗ್ರೌಂಡ್ ಪ್ಲೇನ್ ಆಗಿದ್ರೆ ನೇರ ಸಬ್ಜೆಕ್ಟ್ ಕಡೆಗೆ ಫೋಕಸ್ ಮಾಡಬಹುದು. ಲೈಟಿಂಗ್ ಮುಖ್ಯ. ಎಸ್ ಸ್ನೇಹಿತರೆ, ಇದು ತುಂಬಾ ಇಂಪಾರ್ಟೆಂಟ್. ಇನ್ಫ್ಯಾಕ್ಟ್ ಫೋಟೋಗ್ರಫಿಯ ಮೊಟ್ಟ ಮೊದಲ ರೂಲ್ ಇದು. ಬೆಳಕು ಯಾವುದೇ ಫೋಟೋದ ಆತ್ಮ. ಹೀಗಾಗಿ ಬೆಳಕನ್ನ ಸರಿಯಾಗಿ ಬಳಸೋದು ಗೊತ್ತಿರಬೇಕು. ಆದಷ್ಟು ನ್ಯಾಚುರಲ್ ಲೈಟ್ ಅಲ್ಲೇ ಫೋಟೋ ತೆಗಿಯೋಕೆ ಟ್ರೈ ಮಾಡಬೇಕು. ಇದರಿಂದ ಫೋಟೋ ಫ್ರೆಶ್ ಆಗಿ ಕಾಣಿಸುತ್ತೆ. 12 ಗಂಟೆ ಬಿಸಿ ಬಿಸಿ ಮಧ್ಯಾಹ್ನ ಫೋಟೋಗ್ರಫಿಯನ್ನ ಅವಾಯ್ಡ್ ಮಾಡಬೇಕು. ಯಾಕಂದ್ರೆ ಆಗ ಹಾರ್ಶ್ ಶಾಡೋಸ್ ಇರುತ್ತೆ, ಅಥವಾ ಟಾಪ್ ಲೈಟ್ ಅಂತ ಕೂಡ ಹೇಳ್ತಾರೆ. ಮೇಲಿಂದ ಸೂರ್ಯನ ಬೆಳಕು ಬೀಳ್ತಾ ಇರುತ್ತೆ. ಎಲ್ಲೆಲ್ಲಿ ಬೆಳಕು ಬೀಳುತ್ತೋ ಆ ಏರಿಯಾ ಎಲ್ಲ ಬ್ಲೀಚ್ ಔಟ್ ಆಗ್ತಿರುತ್ತೆ. ಕ್ಯಾಮ್ರಾದಲ್ಲಿ ಸರಿಯಾಗಿ ಕ್ಯಾಪ್ಚರ್ ಆಗ್ತಿರೋದಿಲ್ಲ. ಬೆಳಗಿನ ಜಾವ ಸೂರ್ಯ ಹುಟ್ಟೋ ಸಮಯ, ಹುಟ್ಟಿ ಮೊದಲ 1-2-3 ಗಂಟೆ ಅಥವಾ ಸಂಜೆ 4 ಗಂಟೆಯ ನಂತರ ಫೋಟೋ ತೆಗಿಲಿಕ್ಕೆ ತುಂಬಾ ಬ್ಯೂಟಿಫುಲ್ ಆಗಿರುತ್ತೆ. ಯಾಕಂದ್ರೆ ವಾರ್ಮ್ ಲೈಟ್ ಇರುತ್ತೆ. ನಿಮ್ಮ ಫೋಟೋಗೆ ಹೊಂಬಣ್ಣದ ಟಚ್ ಸಿಗುತ್ತೆ.
ಕ್ಯಾಮರಾ ಬೇಸಿಕ್ ಸೆಟ್ಟಿಂಗ್ಸ್. ಸಾಮಾನ್ಯವಾಗಿ ನಾವು ಕ್ಯಾಮ್ರಾ ಆನ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಒಳ್ಳೆ ಫೋಟೋ ಬರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ಸ್ನೇಹಿತರೆ, ಫೋಟೋಗ್ರಫಿ ಅನ್ನೋದು ಬೆಳಕಿನೊಂದಿಗೆ ಆಡೋ ಆಟ. ಬೆಳಕನ್ನು ಚೇಂಜ್ ಮಾಡಿದಾಗಲೇ ಚೆನ್ನಾಗಿರೋ ಫೋಟೋ ಬರೋಕ್ಕೆ ಸಾಧ್ಯ. ಈ ಬೆಳಕಿನ ಆಟ ಆಡೋಕ್ಕಾಗಿ ಕ್ಯಾಮ್ರಾದಲ್ಲಿ ಸೆಟ್ಟಿಂಗ್ಸ್ ಇರುತ್ತೆ, ಆದರೆ ಯಾವತ್ತೂ ಕೂಡ ಅಷ್ಟು ಕೇರ್ ಮಾಡಿರೋದಿಲ್ಲ. ಹೀಗಾಗಿ ಒಳ್ಳೆ ಫೋಟೋ ತೆಗೆಯೋಕೆ ಬೇಸಿಕ್ ಸೆಟ್ಟಿಂಗ್ಸ್ ಬಗ್ಗೆ ಗೊತ್ತಿರಬೇಕು. ಯಾವುದೇ ಕ್ಯಾಮ್ರಾದಲ್ಲಿ ಮುಖ್ಯವಾಗಿ 3 ಸೆಟ್ಟಿಂಗ್ಸ್ ಇರುತ್ತೆ: ISO, ಶಟರ್ ಸ್ಪೀಡ್ ಮತ್ತು ಅಪರ್ಚರ್. ಒಂದೊಂದಾಗಿ ನಮಗೆ ಕ್ವಿಕ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀವಿ. ಮೊದಲನೇದಾಗಿ ಶಟರ್ ಸ್ಪೀಡ್. ಇದೊಂಥರ ನಮ್ಮ ಕಣ್ಣಿನ ರೆಪ್ಪೆ ಇದ್ದ ಹಾಗೆ. ಒಂದು ಸಲ ಕ್ಲಿಕ್ ಮಾಡಿದ ತಕ್ಷಣ ಫೋಟೋ ತೆಗೆಯೋಕೆ ಎಷ್ಟು ಹೊತ್ತು ನಿಮ್ಮ ಕ್ಯಾಮರಾದ ಶಟರ್ ಓಪನ್ ಇರಬೇಕು ಅನ್ನೋದು. ಬೆಳಕು ಮತ್ತು ಮೋಷನ್ನ ಕಂಟ್ರೋಲ್ ಮಾಡೋಕೆ ಈ ಶಟರ್ ಸ್ಪೀಡ್ನ ಬಳಸ್ತಾರೆ. ಶಟರ್ ಸ್ಪೀಡ್ ಫಾಸ್ಟ್ ಇದ್ದಷ್ಟು ಎಕ್ಸ್ಪೋಜರ್ ವೈಟ್ ಆಗ್ತಾ ಹೋಗುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ನಾರ್ಮಲ್ ಆಗಿದ್ದಾಗ ಶಟರ್ ಸ್ಪೀಡ್ 1/30 ಎಲ್ಲ ಇರುತ್ತೆ. ಆದರೆ 1/100, 200, 1000 ಹೀಗೆ ಮೂವ್ ಮಾಡಿದಷ್ಟು ಸೀನ್ ಬ್ಲ್ಯಾಕ್ ಆಗ್ತಾ ಹೋಗುತ್ತೆ. ಸೊ ನೀವು ಫೋಟೋ ತೆಗಿತಿರೋ ವಾತಾವರಣಕ್ಕೆ ತಕ್ಕ ಹಾಗೆ ಬೆಳಕನ್ನು ಅಡ್ಜಸ್ಟ್ ಮಾಡ್ಕೋಬಹುದು. ಆದರೆ ಶಟರ್ ಸ್ಪೀಡ್ನ ಮುಖ್ಯ ಕೆಲಸ ಇದಲ್ಲ. ಶಟರ್ ಸ್ಪೀಡ್ ಮೋಷನ್ ಕ್ಯಾಪ್ಚರ್ ಮಾಡೋಕ್ಕಿರೋದು. ಉದಾಹರಣೆಗೆ ಟ್ರೈನ್ ಹೋಗ್ತಿರೋ ದೃಶ್ಯ, ಹಕ್ಕಿ ಹಾರ್ತಿರೋ ದೃಶ್ಯ ನಾರ್ಮಲ್ ಸೆಟ್ಟಿಂಗ್ಸ್ನಲ್ಲಿ ತೆಗೆದಾಗ ಬ್ಲರ್ ಆಗುತ್ತೆ. ಆದರೆ ಶಟರ್ ಸ್ಪೀಡ್ನ ಫಾಸ್ಟ್ ಮಾಡಿದರೆ ಹಕ್ಕಿ ರೆಕ್ಕೆ ಬಡಿತಿರುವಂತಹ ದೃಶ್ಯ ಕ್ಯಾಪ್ಚರ್ ಆಗುತ್ತೆ. ಹೀಗಾಗಿ ಆ್ಯಕ್ಷನ್ ಫಾಸ್ಟ್ ಇದ್ದಷ್ಟು ನಾವು ನಮ್ಮ ಶಟರ್ ಸ್ಪೀಡ್ನ ಕೂಡ ಜಾಸ್ತಿ ಮಾಡಬೇಕು. ಸ್ಪೋರ್ಟ್ಸ್ ಇವೆಂಟ್ಸ್, ವಿಮಾನದ ಫೋಟೋ ತೆಗೆಯುವಾಗ ಶಟರ್ ಸ್ಪೀಡ್ 1/500, 1/2000 ಸೆಕೆಂಡ್ ಈ ಥರದೆಲ್ಲ ಇಟ್ಕೊಳ್ತಾರೆ. ISO ಇದು ಬೆಳಕಿಗೆ ನಿಮ್ಮ ಕ್ಯಾಮರಾ ಎಷ್ಟು ಸೆನ್ಸಿಟಿವ್ ಇದೆ ಅಂತ ತಿಳಿಸೋ ನಂಬರ್. ISO ಸೆನ್ಸಿಟಿವಿಟಿ ಜಾಸ್ತಿ ಇದ್ದಷ್ಟು ವೈಟ್ ಎಕ್ಸ್ಪೋಜರ್ ಜಾಸ್ತಿ ಇರುತ್ತೆ. ನಿಮ್ಮ ಫೋಟೋ ಬ್ರೈಟಾಗಿ ಕಾಣುತ್ತೆ. ಹೀಗಾಗಿನೇ ಇಂಡೋರ್ನಲ್ಲಿ, ಮನೆಯೊಳಗೆ ಬೆಳಕು ಕಮ್ಮಿ ಇರೋ ಜಾಗದಲ್ಲಿ ಫೋಟೋ ತೆಗೆಯುವಾಗ ISOನ ಜಾಸ್ತಿ ಮಾಡ್ಕೋಬೋದು. ಅದೇ ರೀತಿ ಆಚೆ ಫೋಟೋ ತೆಗೆಯುವಾಗ ISOನ ಕಮ್ಮಿ ಕೂಡ ಮಾಡ್ಕೋಬೋದು. ಆದರೆ ISO ಜಾಸ್ತಿ ಮಾಡಿದಾಗ ಕೆಲವೊಮ್ಮೆ ಫೋಟೋದ ಕ್ವಾಲಿಟಿ ಕಮ್ಮಿಯಾಗಿ ಚುಕ್ಕೆ ಚುಕ್ಕೆ, ಡಾಟ್ಸ್, ಈ ರೀತಿಯೆಲ್ಲ ನಾಯ್ಸ್ ಅಥವಾ ಗ್ರೈನ್ಸ್ ಜಾಸ್ತಿ ಬರೋ ಸಾಧ್ಯತೆ ಇರುತ್ತೆ ಫೋಟೋದಲ್ಲಿ. ಇನ್ನು ಅಪರ್ಚರ್ ಫೋನಲ್ಲಿ ಫಿಕ್ಸ್ ಇರುತ್ತೆ, ಹಾಗಾಗಿ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದರೆ ISO ಮತ್ತು ಶಟರ್ ಸ್ಪೀಡ್ನಲ್ಲಿ ಒಂದಷ್ಟು ಆಟಗಳನ್ನು ಆಡಬಹುದು. ಆದರೆ ನಿಮ್ಮ ಗಮನಕ್ಕಿರಲಿ, ಇತ್ತೀಚಿನ ಎಲ್ಲ ಫೋನ್ಗಳಲ್ಲೂ ಕೂಡ ಹೆಚ್ಚಿನವರು ಆಟೋ ಮೋಡ್ನಲ್ಲೇ ಫೋಟೋಗ್ರಫಿ ಮಾಡ್ತಾರೆ. ಸ್ಮಾರ್ಟ್ ಫೋನಲ್ಲಿ ಆಟೋಮ್ಯಾಟಿಕ್ ಮೋಡ್ ಇಟ್ಟಿರ್ತಾರೆ. ಮ್ಯಾನ್ಯಲ್ ಮೋಡನ್ನು ಇವರು ಆನ್ ಮಾಡಿಕೊಂಡು ಇವೆಲ್ಲ ಸೆಟ್ಟಿಂಗ್ಸಿಗೆ ಹೋಗಿ ಚೆಕ್ ಮಾಡೋಕ್ಕೆ ಹೋಗೋದಿಲ್ಲ. ಆಟೋ ಮೋಡ್ನಲ್ಲೇ ತುಂಬ ಚೆನ್ನಾಗಿ ನಾರ್ಮಲ್ ಮೋಡ್ ತೆಗೆದೇ ಕ್ಲಿಕ್ ಮಾಡಿದ್ರೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ 2 ವಿಚಾರ. ಒಂದೊಂದು ಹೈ ಎಂಡ್ ಫೋನ್ ಆಗಿರಬೇಕು, ಸೆಟ್ಟಿಂಗ್ಸ್ನಲ್ಲಿ ಆಟೋಮೆಟಿಕಲಿ ಕ್ವಿಕ್ಕಾಗಿ ಹ್ಯಾಂಡಲ್ ಮಾಡೋಕ್ಕೆ, ಅದು ಮತ್ತು ಪ್ರೊಸೆಸಿಂಗ್ ಪವರ್ ಕೂಡ ತುಂಬ ಚೆನ್ನಾಗಿರಬೇಕು. ಅದರಲ್ಲಿ ಸ್ವಲ್ಪ ಹೈ ಎಂಡ್ ಫೋನಲ್ಲಿ ತೆಗಿತವೆ. ಆದರೆ ಸ್ನೇಹಿತರೆ, ಇದರ ಮೊದಲ ಭಾಗದಲ್ಲಿ ಹೇಳಿದ್ವಲ್ಲ, ಆ್ಯಂಗಲ್, ಫ್ರೇಮಿಂಗ್, ಶಾರ್ಟ್ ಕಾಂಪೋಸಿಷನ್, ಅದೆಲ್ಲ ನಮ್ಮ ಬ್ರೈನ್ನಲ್ಲೇ ಮಾಡೋಕ್ಕೆ ಸಾಧ್ಯ ಆಗೋದು. ಅದೆಲ್ಲ ಇತ್ತು ಅಂತ ಹೇಳಿದ್ರೆ, ಶಾರ್ಟ್ ಕಾಂಪೋಸಿಷನ್ ಮಾಡೋ ಬ್ರೈನ್ ಇತ್ತು, ಆ ಮೆಂಟಲ್ ಸ್ಕಿಲ್ಸ್ ಇತ್ತು, ಆ ಫ್ರೇಮ್ ಸೆಟ್ ಮಾಡೋಕ್ಕೆ ಅಂತ ಹೇಳಿದ್ರೆ, ಅಂಥವ್ರ ಹತ್ರ ಹೈ ಎಂಡ್ ಫೋನ್ ಇತ್ತು ಅಂತ ಹೇಳಿದ್ರೆ ಈ ISO ಅಥವಾ ಶಟರ್ ಸ್ಪೀಡ್ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳದೆ ಅವರು ಚೆನ್ನಾಗಿರೋ ಫೋಟೋಸ್ ತೆಗಿಬೋದು. ಆದರೆ ಮೂವಿಂಗ್ ಆಬ್ಜೆಕ್ಟ್ಸ್ ಎಲ್ಲ ತೆಗಿಬೇಕು. ವೇಗವಾಗಿ ಟ್ರೈನ್ ಹೋಗೋದನ್ನು ಬ್ಲರ್ ಆಗದೆ ಇರೋ ಥರ, ಹಕ್ಕಿ ರೆಕ್ಕೆ ಬಡಿತಾ ಹೋಗೋದನ್ನು ಬ್ಲರ್ ಆಗದೆ ಇರೋ ಥರ, ಮಗು ಓಡ್ತಿರೋದನ್ನು ತೆಗಿಬೇಕು ಬ್ಲರ್ ಆಗದೆ ಇರೋ ಥರ ಅಂತೆಲ್ಲ ಹೇಳಿದ್ರೆ ಶಟರ್ ಸ್ಪೀಡಲ್ಲಿ ಅವ್ರು ಎಂಥ ಫೋನ್ ಇದ್ರೂ ಕೂಡ ಸ್ವಲ್ಪ ಅದರಲ್ಲಿ ಆಟ ಆಡಲೇಬೇಕಾಗತ್ತೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಒಂದಷ್ಟು ಬೇಸಿಕ್ ಕ್ಯಾಮ್ರಾ ಟಿಪ್ಸನ್ನು ತಿಳಿಸ್ಕೊಡೋ ಪ್ರಯತ್ನ. ಇದನ್ನೆಲ್ಲರಿಗೂ ಶೇರ್ ಮಾಡಿ. ತುಂಬ ಜನ ಫೋಟೋಸ್ ತೆಗಿತಾನೆ ಇರ್ತಾರೆ, ಆದರೆ ಇದ್ರ ಬಗ್ಗೆ ತಿಳ್ಕೊಂಡಿರೋದಿಲ್ಲ. ಅವ್ರಿಗಿದು ಗೊತ್ತಾದರೆ ಅವರು ಬೆಟರ್ ಫೋಟೋಸನ್ನು ತೆಗಿಲಿಕ್ಕೆ ಹೆಲ್ಪ್ ಆಗ್ಬೋದು. ಹಾಗೆ ನೀವೇನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನು ಯಾವುದೇ ಕಾರಣಕ್ಕೂ ಮರೆಯಬೇಡಿ ಅಂತ ನಿಮ್ಮಲ್ಲಿ ನಮ್ಮ ಮನವಿ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.